ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಾವು ಬಡವರಿಗೆ ಮನೆ ಕೊಡ್ತಾ ಇದ್ದೀವಿ, ಸೈಟ್ ಕೊಡ್ತಾ ಇದ್ದೀವಿ, ಎಲ್ಲ ಕೊಡ್ತಾ ಇದ್ದೀವಿ. ಮೇಡ ನಾವು ಕಂಪಲ್ಸರಿ ಪ್ರತಿಯೊಂದು ಸೈಟು ಕೂಡ ಹೆಣ್ಮಕ್ಳ ಹೆಸರೇ ರಿಜಿಸ್ಟರ್ ಆಗಬೇಕು ಅಂತ. ನನ್ನ ಕ್ಷೇತ್ರದಲ್ಲಿ ನಾನು ಒಂದು 7,000 ಸೈಟ್ ಕೊಟ್ಟೆ. ನಾನು ಒಂದು 3ನೇ ಟರ್ಮ್ 4ನೇ ಟರ್ಮ್ ಹಿಂದೆ ನನ್ನ ಮೇಲೆ PGR ಸಿಂಜಾ ನಿಂತ್ಕೊಬಿಟ್ಟಿದೆ ಎಲೆಕ್ಷನ್ಗೆ. ನಾನು ಅದರಿಂದ ಎಲೆಕ್ಷನ್ ಬರೀ 7,000 ಓಟಲ್ಲಿ ಡಿವಿಷನ್ ಆಗ್ಬಿಡ್ತು. ನನಗೆ ಸಾತೂರು ಹೊರಟೋಯ್ತು, ಕನಕಪುರ ಬಂದು ನಿಂತ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಬಂದು ಕೊನೆಗೆ ದೇವೇಗೌಡರು ಏನು ಮಾಡಿದ್ರು, ಇಲ್ಲ ನಾನು ಸಾಯಬೇಕು ಇಲ್ಲ ಸಿಂಜಾ ಸಾಯಬೇಕು ಅನ್ನೋ ದೃಷ್ಟಿಯಿಂದ ಇಬ್ಬರಲ್ಲೊಬ್ಬರು ಮುಗಿಸ್ಬೇಕು ಅಂತ ನನ್ನ ಸಿಂಧಿನ ಮೇಲೆ ತಂದು ಹಾಕ್ಬಿಟ್ರು. ಸಿಂಧಿ ಅಲ್ಲಿ 6 ಟೈಮ್ MLA, 6 ಟೈಮ್ ಈಸ್ ಎನ್ MLA. ಈಸ್ ಎ ವೆರಿ ಗುಡ್ ಆರ್ಗನೈಸರ್, ಒನ್ ಆಫ್ ದಿ ಬೆಸ್ಟ್ ಆರ್ಗನೈಸರ್. ವಾಚಾಳಿ ಅನುಭವ ಎಲ್ಲ ಇದೆ. ಹೆಂಗೆ ಮಾಡೋದು ಅಂತ ನಾನು ಬಿಡಲಿಲ್ಲ. ಕನಕಪುರನ ಬಿಟ್ಟು ಕೊನೆಗೆ ಒಂದು ಆಶ್ರಯ ಸೈಟ್ ಹಂಚೋ ಕಾರ್ಯಕ್ರಮ ತಗೊಂಡೆ. ಒಂದು 50-60 ಎಕರೆಗೆ ಹಂಚಿದೆ. ಪ್ರತಿಯೊಂದು ಹೆಣ್ಮಗಳಿಗೆ ಕೊಟ್ಟೆ. ಎಲ್ಲ ಹೆಣ್ಮಕ್ಳ ಕೈಲ ಗಂಡು ಮಕ್ಳಿಗೆ ಕರೆಸ್ದೆ. ನಾನೇ ಕೂತ್ಕೊಂಡೆ, ನಾನೇ ಮೀಟಿಂಗ್ ಮಾಡಿದೆ. ನೋಡಮ್ಮ ನಿನ್ ಕೊಡ್ತಾ ಇದ್ದೀನಿ, ಹುಷಾರು, ನಿಂದು, ನಿನ್ನ ಗಂಡಂದು, ನಿನ್ನ ಮಕ್ಕಳು, ನಿನ್ನ ಜವಾಬ್ದಾರಿ ಅಂತೇಳಿ ಎಲ್ಲ ಹೆಣ್ಮಕ್ಳ ಹೆಸರಿಗೆ ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ತೇವೆ. 30,000 ಲೀಡರ್ ಗೆಲ್ಸರು ನನ್ನ ಜನ, 30,000 ಲೀಡರ್ ಗೆಲ್ಸಿದ್ರು. ಆಗ ನಾನು ಹೇಳ್ತೀನಿ, ಆಗ ಮಾತು ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸೊ ಹಂಗೆ ಹೆಣ್ಣು ಒಂದು ಮಾತು ಕೊಟ್ಟರೆ ಮಾತು ಉಳ್ಕೊಳ್ತದೆ ಅನ್ನೋದು ನಮಗೆಲ್ಲರೂ ಕೂಡ ನಂಬಿಕೆ ಇದೆ, ಶ್ರಮ ಇದೆ, ಕಷ್ಟ ಇದೆ. ಇವತ್ತು ನಿಮ್ಗೆ ನಾನು ಹೇಳಿದ್ರು, ನೀವು ಸಂಘಟನೆರಾಗಬೇಕು, ಈಚೆ ಕರ್ಕೊಂಡ್ಬೇಕು. ನಾವೇನು ನಿಮ್ಗೇನು ಹೊಸ್ದಾಗೇನು ನಿಮ್ಗೇನು ಇಲ್ಲಿದ್ದನ್ನ ಸುಳ್ಳು ಹೇಳಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಇರೋ ಸತ್ಯಾಂಶ ಸಹಾಯ ಆಗ್ತಾ ಇದೆಯೋ ಇಲ್ಲೋ. ಇವತ್ತು BJP ಅವ್ರು ಭಾಳ ಮಾತಾಡ್ತಾರೆ. ಮೊನ್ನೆ ಎಲ್ಲ ಏನು ಅಸೆಂಬ್ಲಿ ದೊಡ್ಡ ಗಲಾಟೆ ನನ್ನ ಮೇಲೆ, ಗ್ಯಾರಂಟಿ ಕಮಿಟಿ ಮಾಡಿಬಿಟ್ಟಿದ್ದೀರಿ, ನಮ್ಮ ಮೇಲೆ ಸವಾರಿ ಮಾಡ್ತವ್ರೆ, ನಮ್ಮ ಹಕ್ಕನ್ನ ಕಿತ್ಕೊಬಿಟ್ಟಿದ್ದೀರಿ, ಎಲ್ಲ ಹಂಗೆ ಮಾಡ್ತವ್ರೆ, ಹಿಂಗೆ ಮಾಡ್ತಾರೆ. ಮಾಡಿದ್ದೀವಪ್ಪ, ಅಧಿಕಾರಕ್ಕೆ ತಂದಿದ್ದಾರೆ, ನಾವು ಮಾಡಿದ್ದೀವಿ. ಅಧಿಕಾರ ತಂದಿಲ್ಲ, ನಿಲ್ ಮಾಡೋಕ್ಕಾಗ್ತದೆ? ಸೊ ನಿಮ್ಮ ಹಕ್ಕೆ ನಾವು CM ಹೇಳಿದ್ರು, ನಿಮ್ಮ ಹಕ್ಕೆ ನಾವು ಕಿತ್ಕೊಂಡಿಲ್ಲ. ಇದು ಹೊಸ ಕಾರ್ಯಕ್ರಮ, ಅನುಷ್ಠಾನ ಸಮಿತಿ ಕಾರ್ಯಕ್ರಮ ಅಂತ ನಾವು ಮಾಡಿದ್ದೀವಿ. ಬೇಕಾದ್ರೆ ಸ್ಟೇಟ್ ಲೆವೆಲ್ ಮಾಡ್ಕೊಳ್ಳಿ, ನಮ್ಮ ತಾಲೂಕ್ ಲೆವೆಲಲ್ಲಿ ಅಲ್ಲೆಲ್ಲ ತಾಲೂಕ್ ಲೆವೆಲಲ್ಲಿ ಒಂದು ಆಫೀಸ್ ಬೇರೆ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಒಂದು 25,000 ದುಡ್ಡೇನೋ ಬೇರೆ ಕೊಟ್ಬಿಡ್ತಾ ಇದ್ದೀವಿ ನಾವು. ಅದು ಅವ್ರ ಕೈ ತಡ್ಕೊಳಕ್ಕಾಗ್ತಾಯಿಲ್ಲ. ನಾವು ಯಾವ ಹೆಣ್ಮಕ್ಳಿಗೆ ದುಡ್ಡು ಹೋಗ್ತಾ ಇದೆಯೋ ಇಲ್ಲೋ, ಕರೆಂಟ್ ಇದೆಯೋ ಇಲ್ಲೋ, ಸರಿಯಾಗಿ ಉಪಯೋಗಿಸ್ತಾ ಇದ್ದಾರೋ ಇಲ್ಲೋ, ಮಿಸ್ಯೂಸ್ ಆಗ್ತದೋ ಇಲ್ಲೋ ಅಂತೇಳಿ ಅನುಷ್ಠಾನ ತರಕ್ಕೆ ನಾವು ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ಎಲ್ಲ ಮೀಡಿಯಾ ಇದೆ, ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ನೀವು ಹೆಣ್ಮಕ್ಳು ರೆಡಿ ಆಗಬೇಕು. ಸೌಮ್ಯ, ಲಕ್ಷ್ಮಿ ಅವರೇ, ನೀವು ನಮ್ಮ ಅಮರ್ನಾಥ್ ರೆಡಿ ಆಗಬೇಕು. ನೀವು 2000 ಏನು ನಮ್ಮ ಮೇ 20ನೇ ತಾರೀಕಿದೆ ನಮ್ಮ ಸರ್ಕಾರದ 2 ವರ್ಷದ ಕಾರ್ಯಕ್ರಮ. 2 ವರ್ಷದ ಕಾರ್ಯಕ್ರಮ ಇಡೀ ಸಂಭ್ರಮ ಆಗಬೇಕು. 1,23,23,00,000 ಜನಸಂಖ್ಯೆ ಏನು ಈ 2,000 ತಗೊಳ್ತಾ ಇದ್ದೀವಿ, ಆಚರಣೆ ನಡಿಬೇಕು. ಎಲ್ಲ ಊರಿನಲ್ಲೂ ಕೂಡ ರಂಗೋಲಿ ಸ್ಪರ್ಧೆ ಏರ್ಪಾಡು ಆಗಬೇಕು. ಮನೆ ಮುಂದೆ ರಂಗೋಲಿ ಹಾಕಿ ಆಚರಣೆ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.